ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇವತ್ತಿನ ದಿನದ ಅಪರೂಪದ ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೀತಿಯ ಎಜೆ ವ್ಲಾಗ್ಸ್ ನಲ್ಲಿ. ಎಲ್ಲರೂ ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಲೆಟ್ ಸ್ಟಾರ್ಟ್. ಇವತ್ತು ಮನೇಲಿ ಎಲ್ಲಾರ್ಗೂ ಬೋರ್ ಹೊಡಿತಾ ಇದೆ. ನಾವು ನಮ್ಮಮ್ಮ, ಅಕ್ಕ ಎಲ್ಲ ತಮ್ಮಂದ್ರೆಲ್ಲ ಸೇರ್ಕೊಂಡು ಜಸ್ಟ್ ಸಿಂಪಲ್ ಆಗಿ ಪ್ಲಾನ್ ಮಾಡಿದೀವಿ. ಅದುವೇ ಅಂತ್ಯಾಕ್ಷರಿ. ನೋಡ್ತಾ ಇದ್ರಿ ನೀವು, ಚಿಕ್ಕ ವಯಸ್ಸಲ್ಲಿ ಆಗಿನ ಕಾಲದಲ್ಲಿ ಆಡ್ತಾ ಇದ್ರು ಎಲ್ಲ ಮನೇಲಿ ಬೋರ್ ಆದಾಗ. ಇವಾಗ ಬಂದ್ಬಿಟ್ಟಿದೆ ಮೊಬೈಲ್ಗಳು, ಅದು ಇದು ಎಲ್ಲ ಹಿಡ್ಕೊಂಡು ಜನ ಮೊಬೈಲಲ್ಲೇ ಮುಳುಗೋಗಿದ್ದಾರೆ. ಸಂಬಂಧಗಳನ್ನ ಮರಿತಾ ಇದ್ದಾರೆ. ಅದೇ ಸಂಬಂಧನ ಬೆಸೆಯುವಂತಹ ಇದೊಂದು ಆಟ ಅಂತ್ಯಾಕ್ಷರಿ. Welcome to AJ Vlogs. Boys versus girls. ನೋಡಿ ಫ್ರೆಂಡ್ಸ್, ಆಲ್ವೇಸ್ ಲೇಡೀಸ್ ಫಸ್ಟ್. ಲೆಟ್ಸ್ ಗೋ. ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಕೇಳೆವೋ ಚಲುವೆ ಚಲುವಿನ ಹೂವೆ, ಸೌಗಂಧ ನಿನ್ನಲ್ಲಿ ತುಂಬಿಕೊಂಡಿತ್ತಂತೆ, ಸಂಗೀತ ನಿನ್ನಲ್ಲಿ ತುಂಬಿಕೊಂಡಿತ್ತಂತೆ. ತೆಗೆದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬಿಕೊಂಡಿತ್ತಂತೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. 16 ವರ್ಷಗಳಿಂದೆ ಹೆತ್ತ ತಾಯಿಯಿಂದ प्रीतिಯನ್ನು डिप्रेशन में रहता हूँ हमेशा. ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ, ಹೂವ ಕೊಡ್ಬೇಡಿ ಮದುವೆ ಆಯ್ತದೆ. ಟಡನ್ ಟನ್ ಟಡನ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪುರ ಸುಂದರಿ ಬಾರಣಿ ಹಸಮಣೆಗೆ, ಮದುವೆ ಆದರೆ ರಾತ್ರಿಯೇ ಮೆರವಣಿಗೆ, ನಡಿ ನಡಿ ಮಲ್ಲಿಗೆ ಮಲ್ಲಿಗೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೌರಮ್ಮ ಬಾರಮ್ಮ ಹಾಟಲಿ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಅಷ್ಟೇನಾ? ಮದುವೆಯಾಗಿ ಬಂದ ಅನುರಾಗದ ಅನುಬಂಧ, 7 ಜನ್ಮದಲು ತೀರದ ಸಂಬಂಧ. ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರ್ಯಗಂಧ ಅಂದ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ರಂಗಪಾಣ ಜೀವ ಜೀವ ಮಾಸಗಾರ ಆ ಆ ಆ ಆ ಆ ಆ. ಅಷ್ಟೇ. ಹಾಲು ಜೇನು ಒಂದಾದ ಹಾಗೆ ನಿನ್ನ ಜೀವನ, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರೆದರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಆಸೆ ನಿಮಗೆ.
ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಈ ತನನ ದಿನ ಧರಣಿಗೆ ಹಸುರಿನ ಜನನ ಮಳೆನಾಡಿನ ಪಶ್ಚಿಮ ಪಿಸು ಮಾತಿನ ಹೊಸತನ ಸವಿದಿನ ನೂರೊಂದು ನೆನಪು ಆಳದಿಂದ ನಾಗಿ ಬಂತು ಆನಂದದಿಂದ ದೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ದಾರಿ ಕಾಣದಾಗಿದೆ ರಾಘವೇಂದ್ರನೇ العود دندنني والطبل طبطبني طبطبي طبطبطبي طبطبطبي طبطب ಬೆಳಕ ತೋರಿನೇ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ ನಕರ ಗಿಕ್ರ ಬೇಡ, ಡವ್ವು ಗಿವ್ವು ಬೇಡ, ಕೊಡಲೇ ಬೇಡ ನೀನು ಪೋಸು, ಕೊಡೆ ಕಿಸ್ಸು ಹೇಳಿಲ್ವಾ ಕೊಡೆ ಕಿಸ್ಸು. ಸಂಗಾತಿ ನೀನು ದೂರಾದ ಮೇಲೆ ಬನಸೆಲ್ಲ ಹಗುರ ಏನೋ ಬರುತ್ತೆ ಬಾಳೆಲ್ಲ ನನಗೆ ತಾರೆ ನೈರವೇ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೂಡಿ ಬಂದಾಗ ಮದುವೆಯಾಗಲೇಬೇಕು. ಕನ್ನಡ ಕೂಗಿ ಬಂದಾಗ ಅಂತೆ ಅಲ್ಲ ಕನ್ನಡ ಕಂಕಣ ಕಂಕಣ ಕೂಡಿ ಹೋಗಿಲೇನೆ ಓಡಿಸ್ಬಿಟ್ರು ಅವರು. ಕಮಲದ ಮಗದೋಳೆ ಕಮಲವ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನ ಕರೆದೆಯ ಕಮಲದಲ್ಲಿ ಬಂದೋಳೆ ಕಮಲನಿ ಕರೆ ಮುಗಿಸಿ ಬಾಮ ನಮ್ಮ ಮನೆಯಲ್ಲವ ತುಂಬುವಂತೆ ಕಮಲದ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತ್ ಬೇಗ ಬೇಗ ಬಾ. ಕಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಅಸೆಗೆ, ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಬಾ. ಮಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನಿನ್ನಿದ್ದಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ದುಳ್ಳು ಮಗ ದುಳ್ ದಿಮಕ ದಿಮಕ ದುಳ್ ಧೀರ ತನಕ್ಕೆ ಹೆಸರು ಇಡುವ ನಮ್ ಕಸಾಚಿಪಾಳ್ಯ ನಮ್ ಕಲಾಸಿಪಾಳ್ಯ ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನು ಅಗಲಿ ರಾಮಚಾರಿ ಹಾರಡಿ ಮೂರಡಿ. ಅರ್ಥ ಆಯ್ತು ಅನ್ಸುತ್ತೆ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿನೂರಿಗೆ ಬೆಳ್ಳಿ ಬೆಳಕು ನೀನಮ್ಮ ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಯ್ತು ಬಿಡು, ನಾವು ಚೆನ್ನಾಗಿ ಕೊಡಲೇನು ರಕುತದಿ ಬರೆದೆನು ಇದ ನಾನು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನಿನ್ನಿಂದಲೇ ಕನಸೊಂದು ಶುರುವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕಾಗಿದೆ.
ನಿನ್ನಿಂದಲೇ ನಿನ್ನಿಂದಲೇ ಮನಸೊಂದು ಕುಣಿದಾಡಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀ ಹೀಗೆ ಬಂದಾಗಲೇ. ಆಡಲಿ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಲಾಲಿಸುವಾಲಿ ಹಾಡೆಲ್ಲ ಲಾಲಿ, ನನ್ನ ಚೆಲುವಿಗೆ ಸೊಗಸಾದ ಲಾಲಿ, ಮನಸ್ಸೇನೆ ಮುಗಿಸೆ ನನ್ನ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಲಂಗ ದಾವಣಿ ಎತ್ತಾಗೋಯ್ತೆ ಕಾಲೇಜ್ ಹುಡುಗಿರ, ಲಂಗ ದಾವಣಿ ಎತ್ತಾಗೋಯ್ತೆ ಕಾಲೇಜ್ ಹುಡುಗಿರ, ತೋಳೆ ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ, ತೋಳೆ ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ. ಬೇಡ ಜಂಬಾ ರಂಬ ಗಿಂಬ. ಜಂಬಾ ಜಂಬಾ ಗಿಂಬಾ ಬೇಡ ರಂಬ, ಮೂರು ಕಾಸಿನ ಕುದುರೆ ರಂಬ ಬೇಡ ಚೆಲುವೆ ರಂಬ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಿ ಇಲ್ಲಿವರೆಗೂ ಒಂದು ಸುಂದರವಾದ ಎಂಟರ್ಟೈನ್ಮೆಂಟ್ ಆದಂತಹ ವಿಡಿಯೋ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಎಲ್ಲಾರು ಸಂಬಂಧಗಳನ್ನ ಮರೆತಿರೋ ಈ ಟೈಮ್ ನಲ್ಲಿ ನಾವು ಒಂದು ಸಂಬಂಧವನ್ನ ಬೆಳೆಸೋಣ ಅಂತ ಹೇಳಿ ಕೂತು ಮಾತಾಡ್ದಾಗ್ಲೇ ಒಂದು ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗೋದು. ಅದನ್ನ ಬಿಟ್ಟು ಮೊಬೈಲ್ ಇಟ್ಕೊಂಡು ಮೂಲೆನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಯಾವುದೋ ಒಂದನ್ನ ನೋಡ್ಕೊಂಡು ಯಾರಿಗೋ ಚಾಟ್ ಮಾಡ್ಕೊಂಡು ಇಲ್ಲಿ ಅಲ್ಲಿ ಮೋಸ ಗೀಸ ಅದು ಇದು ಕೋಪ ತಾಪ ಎಲ್ಲ ಬಿಟ್ಟು ಒಂದೇ ಕಡೆ ಕೂತು ಮಾತಾಡಿದಾಗ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಂಬಂಧನ ಬೆಳೆಸ್ತಾ ಹೋಗುತ್ತೆ, ಉಳಿಸ್ತಾ ಹೋಗುತ್ತೆ. ಆದ್ರಿಂದ ನಾವ್ ಹೇಳೋದಿಷ್ಟೇ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮನೇಲಿ ಎಲ್ರೂ ಇದ್ದಾಗ ಕೂತು ಮಾತಾಡೋದು ಬೆಸ್ಟ್. ಅದು ಬಿಟ್ಬಿಟ್ಟು ಎಲ್ಲಾರು ಅವ್ರದೇ ಕಾರ್ಯಗಳಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ವರ್ಸ್ಟ್. ನೀವು ನೋಡ್ತಾ ಇದ್ದೀರಾ AJ Vlogs. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೊನೆದಾಗ ಹೇಳ್ತಿದೀನಿ, ಬೆಲ್ ಐಕಾನ್ ಒತ್ತದ್ ಮಾತ್ರ ಮರಿಬೇಡಿ. ನಾನ್ ಹೇಳೋದಿಷ್ಟೇ, ಸಂಬಂಧಕ್ಕೆ ಬೆಲೆ ಕೊಡಿ, ಸಂಬಂಧ ಇಲ್ದೇ ಇರುವಂತಹ ಮೊಬೈಲ್ಗಳಿಗೆ ಬೆಲೆ ಕೊಡ್ಬೇಡಿ. ನಾವು ಮಾಡಿರೋದು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ನಮಗೂ ಎಂಟರ್ಟೈನ್ಮೆಂಟ್ ಸಿಗ್ಲಿ. ನಮ್ಮಲ್ಲಿ ಯಾವುದೇ ರೀತಿಯಾದ ತಪ್ಪಾದಂತಹ ಹಾಡನ್ನ ಆಡಿದ್ರು ಅಥವಾ ಲಿರಿಕ್ಸ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ನಾವು ಹೃದಯಪೂರ್ವಕ ನಿಮಗೆ ಕ್ಷಮೆ ಕೇಳ್ತೀವಿ. ಧನ್ಯವಾದಗಳು. ಓಕೆ ಗೈಸ್, ಮತ್ತೆ ಭೇಟಿಯಾಗೋಣ. ಬಾಯ್. ಫ್ಯಾಮಿಲಿಗೆ ಒಂದು ಅರ್ಥ ಸಿಗುತ್ತೆ ಅಂದ್ರೆ ಕೂತ್ ಮಾತಾಡ್ದಾಗ ಮಾತ್ರ, ಇಲ್ಲಾಂದ್ರೆ ಸಿಗಲ್ಲ. ಆಯ್ತಾ?